ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೋಟು ಹಿತು ಯೂಟ್ಯೂಬ್ ಚಾನಲ್. ಇದು ನನ್ನ ಮಗನ ವಿಡಿಯೋ ಮಾಡಲಿಕ್ಕೆ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ವಿಡಿಯೋ. ಈಗ ನನ್ನ ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂತ. ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಶಿವರಾತ್ರಿ ಹಬ್ಬದ ವಿಶೇಷ ತಂಬಿಟ್ಟು ಹಾಗೆ ಪುರಿ ಉಂಡೆ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದ ದಿನವೇ ಮಾಡಿದ್ದೆ, ಬಟ್ ಆದರೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ, ತುಂಬ ಲೇಟ್ ಆಯಿತು, ಸಾರಿ. ಹಾಗೆ ನಾನು ಹೇಗೆ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. 1 ಕಪ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೋಬೇಕು. ನಂತರ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನು ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನಂತರ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಹಾಗೆ ಬೆಲ್ಲ, ಈ ಕಪ್ಪಲ್ಲಿ 1.5 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಅದೇ 1/4 ಕಪ್ಪು ನೀರು ಹಾಕ್ಕೊಂಡು ಬೆಲ್ಲ ಪಾಕ ಮಾಡಲಿಕ್ಕೆ ಇಡೋಣ. ತುಂಬ ನೀರು ಹಾಕ್ಕೋಬೇಡಿ ನೋಡಿ, ಪಾಕ ಮಾಡಲಿಕ್ಕೆ ಇಡೋಣ. ಹಾಗೆ ಬೆಲ್ಲ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 2 ಕಪ್ ಹುರಿಗಡಲೆ ತೊಗೊಂಡಿದ್ದೀನಿ. ಹುರಿಗಡಲೆ ಹಾಗೆ ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳೋಣ ರುಬ್ಲಿಕ್ಕೆ. ನಂತರ 2 ಏಲಕ್ಕಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡು ನಂತರ ಒಂದು ಪ್ಯಾನ್ ಶಿಫ್ಟ್ ಮಾಡಿಕೊಂಡು ಹುರಿದಿರೋ ಅಂಥ ಎಳ್ಳು ಹಾಗೆ ಕಡಲೆ ಬೀಜ, 1 ಕಪ್ಪು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಆ ಕೊಬ್ಬರಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪಾಕ ರೆಡಿಯಾಗಿರುತ್ತೆ ನೋಡಿ. ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕ ರೆಡಿ ಆದ ನಂತರ ನೋಡಿ, ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ. ಬೆಲ್ಲ ಅಲ್ವಾ, ಪಾಕನೆಲ್ಲ ಚೆನ್ನಾಗಿ ಸೋಸ್ಕೊಂಡು, ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಪಾಕ ಎಲ್ಲ ಚೆನ್ನಾಗಿ ಸೋಸ್ಕೊಂಡು, ಕಲ್ಲಿರೋದ್ರಿಂದ ಸೋಸ್ಕೊಂಡ ನಂತರ ಈ ಎಲ್ಲ ಹುರಿಗಡಲೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದಕ್ಕೆ ಸ್ವಲ್ಪನೇ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಂಡು ಉಂಡೆ ಕಟ್ಟಬೇಕು. ಶಿವನಿಗೆ ಇಷ್ಟವಾಗಿರೋ ತಿಂಡಿ ಮಾಡುವಾಗ ಶಿವನ ಒಂದು ಹಾಡು ಹೇಳೋಣ. ನಾ ಹೂವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲ ತಂತಾನೆ ಬಂತಲ್ಲ, ನೀನು ನಗಬೋದಾ ನಾನಾಗೆ ಅಳಬೋದಾ, ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ, ಕನಸು ಒಡೆದಾವ ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ. ಥ್ಯಾಂಕ್ ಯು. ಹೀಗೆ ಎಲ್ಲ ಒಂದೇ ಸೈಜಿಗೆ ಉಂಡೆಗಳನ್ನು ಕಟ್ಕೊಂಡು ರೆಡಿ ಮಾಡ್ಕೋಬೇಕು. ಎಲ್ಲ ಉಂಡೆಗಳನ್ನು ಕಟ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಎಲ್ಲ ಉಂಡೆಗಳನ್ನು ಕಟ್ಕೊಟ್ಟಾದ ನಂತರ ಈಗ ಪುರಿ ಉಂಡೆ ಮಾಡಲಿಕ್ಕೆ ರೆಡಿ ಮಾಡೋಣ. ಬೆಲ್ಲ ತೊಗೊಂಡು ನೋಡಿ, ಈ ಕಪ್ಪಲ್ಲಿ 5 ಕಪ್ಪು ಪುರಿ ತೊಗೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ ತೊಗೊಂಡು ಪಾಕ ಮಾಡಲಿಕ್ಕೆ ಇಡೋಣ. 1.5 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಂತರ ಚಿಕ್ಕ ಕಪ್ಪಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ. ಆ ಕಡಲೆಬೀಜನೂ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಕಪ್ಪಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ ನೋಡಿ. ಆ ಕಪ್ಪಲ್ಲಿ ಹುರಿಗಡಲೆನ ಕಡಲೆ ಪುರಿ ಒಳಗಡೆ ಮಿಕ್ಸ್ ಮಾಡಬೇಕು. ಹಾಗೆ ಕಡಲೆ ಬೀಜನ ಸಿಪ್ಪೆ ತೆಗೆದಿದ್ನಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು, ಅದರೊಳಗಡೆ ಹಾಕ್ಕೋಬೇಕು. ನಂತರ ಅದೇ 1/4 ಕಪ್ ನೀರು ಹಾಕಿ ಪಾಕ ಮಾಡಲಿಕ್ಕೆ ಇಡೋಣ. ಪಾಕ ರೆಡಿ ಆಯಿತು. ಪಾಕ ಸೋಸ್ಕೊಂಡ ನಂತರ ಆ ಪುರಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲ ಅದೇ ಒಂದೇ ಸೈಜ್ಗೆ ಎಲ್ಲ ಉಂಡೆಗಳನ್ನು ಕಟ್ಕೋಬೇಕು. ಪುರಿ ಉಂಡೆನ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ. ಇದು ಮಾತ್ರ ಪುರಿ ಉಂಡೆ ತುಂಬಾ ಪರ್ಫೆಕ್ಟಾಗಿರಬೇಕು. ಪಾಕ ಮಾತ್ರ ಸ್ವಲ್ಪ ಆಚೆ ಈಚೆ ಆದ್ರೂ ಪುರಿ ಉಂಡೆ ಕಟ್ಟಲಿಕ್ಕೆ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಪುರಿ ಉಂಡೆ. ತಂಬಿಟ್ಟು ಪುರಿ ಉಂಡೆ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಪ್ಲೀಸ್ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.